ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗೂ ಮೊದಲೇನೆ ಮುಂಗಾರು ಎಂಟ್ರಿ ಆಗಿದೆ. ಇದರ ಪರಿಣಾಮ ಹಾಸನದ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ, ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಭಾರೀ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಲಲಿತಾ ಸುಬ್ರಹ್ಮಣ್ಯ ಎಂಬುವರಿಗೆ ಸೇರಿದಂತಹ ಮನೆ ಮಳೆಗೆ ಕುಸಿತವಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮನೆಯನ್ನ ಕಳೆದುಕೊಂಡು ಮಹಿಳೆ ಬೀದಿ ಪಾಲಾಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹಾಸನದ ಮಲೆನಾಡು ಭಾಗದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಇದು. ಹೇಳಿ ಕೇಳಿ ಮಣ್ಣಿನ ಮನೆ, ಧಾರಾಕಾರವಾಗಿ ಮಳೆ ಬಂದಿರೋದ್ರಿಂದ ಗೋಡೆ ತೇವಗೊಂಡಿದೆ. ಅದರ ಪರಿಣಾಮ ಇದ್ದಕ್ಕಿದ್ದ ಹಾಗೇನೆ ಮನೆ ದರಶಾಹಿ ಆಗಿರುವಂಥದ್ದು. ಮನೆಯೊಳಗೆ ಮಹಿಳೆಯೊಬ್ಬರು ವಾಸವಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದೃಷ್ಟವಶಾತ್ ಅವ್ರಿಗೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಬಟ್ ಮನೆಯೊಳಗಿದ್ದಂತಹ ವಸ್ತುಗಳು, ಪೀಠೋಪಕರಣಗಳು ಎಲ್ಲವೂ ಕೂಡ ಈಗ ಮಣ್ಣಿನಡಿ ಸಿಲುಕಿಕೊಂಡಿರುವಂಥದ್ದು. ಇದ್ದಂತಹ ಮಳೆಯನ್ನು ಕಳೆದುಕೊಂಡು ಮಹಿಳೆ ಈಗ ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಅಬ್ಬರಿಸ್ತಾ ಇರುವಂಥದ್ದು. ಭಾರೀ ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹದಾಕಾರದ ಮರ. ವಿದ್ಯುತ್ ತಂತಿಯ ಮೇಲೆ ಮರವೊಂದು ಬಿದ್ದಿದೆ, ಕರೆಂಟ್ ಕಟ್ ಆಗಿದೆ. ರಸ್ತೆಗೆ ಮರ ಅಡ್ಡಲಾಗಿ ಬಿದ್ದಂತಹ ಪರಿಣಾಮ ಸಹಜವಾಗಿಯೇ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಬಿಸಿಲೆ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಬಿಸಿಲೆ ಮಾರ್ಗವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆಯ ಸಂಪರ್ಕ ಕಟ್ ಆಗಿದೆ, ಬಂದ್ ಆಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅಬ್ಬರಿಸ್ತಾ ಇರುವಂತಹ ಮುಂಗಾರು ಸೃಷ್ಟಿ ಮಾಡಿರುವಂತಹ ಅವಾಂತರ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದರೂ ಕೂಡ ಮಳೆ ಬರ್ತಾ ಇದೆ. ಬೃಹದಾಕಾರದ ಮರ ದರಶಾಹಿ ಆಗಿದೆ, ನಡು ರಸ್ತೆಯಲ್ಲಿಯೇ ಬಿದ್ದಿರೋದ್ರಿಂದ ಈಗ ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಉಂಟಾಗ್ತಾ ಇರುವಂಥದ್ದು. ತತ್ಕ್ಷಣಕ್ಕೆ ಮರವನ್ನು ತೆರವು ಮಾಡಬೇಕು ಅಂಥೇಳಿ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಸಾಲು ಸಾಲು ಅವಾಂತರಗಳು ಮಲೆನಾಡು ಭಾಗದಲ್ಲಿ ಸೃಷ್ಟಿಯಾಗ್ತಾ ಇದೆ.